ಹೌದಾ? ಏನಾಯ್ತು? ಯಾವಾಗ? ಅಂಕಲ್ ಯಾಕೇನಾಯ್ತು? ಯಾಕೆ ಟೆನ್ಷನ್ ಹೇಳಿದ್ದೀರಾ? ಆನಂದಪ್ಪ, ನನ್ನ ತಂಗಿನ ಆ ಕಿರಾತಕ ಕತ್ತಿಡ್ದು ಮನೆಯಿಂದ ಆಚೆ ಹಾಕಿದ್ನಂತಪ್ಪ. ನಾನು ಹೇಳಿದ್ದೆ ಅವಳಿಗೆ, ಇಂಥದ್ದೊಂದಿನ ಬರುತ್ತೆ ನಿಂಗೆ, ಜಾಗ್ರತೆ ಮಾಡು ಅಂತ. ಆದರೆ ನನ್ನ ಮಾತನ್ನು ಕೇಳಲೇ ಇಲ್ಲ ಅವಳು. ಮಗ ಅನ್ನೋ ವ್ಯಾಮೋಹ ಅವಳನ್ನು ಕಟ್ಟಿ ಹಾಕಿತ್ತು. ಈಗ ಅದ್ರ ಬೆಲೆ ತೆರ್ತಾ ಇದ್ದಾಳೆ ಆನಂದಪ್ಪ, ಬೆಲೆ ತೆರ್ತಾ ಇದ್ದಾಳೆ. ನಾನು ಹೇಳಿದ್ದೆ ನಿನಗೆ ಒಂದು ದಿವಸ ಅಲ್ಲ ಒಂದು ದಿವಸ ಇಂಥ ಸ್ಥಿತಿ ಬಂದೇ ಬರುತ್ತೆ ಅಂತ. ನೋಡು, ಬಂದೇ ಬಿಡ್ತು. ವಿಚಿತ್ರ ನೋಡು, ತಪ್ಪು ಮಾಡಿದ್ರೆ ಶಿಕ್ಷೆ ಆಗೋದು ಸಹಜ. ಆದರೆ ತನ್ನವರಿಂದಲೇ ತನ್ನ ರಕ್ತದಿಂದಲೇ ಇಂಥದ್ದಾಗೋದಿದೆಯಲ್ಲ, ಇದನ್ನು ತಡ್ಕೊಳಕ್ಕಾಗತ್ತೇನಪ್ಪ ಯಾರಿಗಾದರೂ? ಆನಂದಪ್ಪ, ನಾನು ಅವಳ ಮಗನ ವಿಚಾರದಲ್ಲಿ ತುಂಬ ಕಠೋರವಾಗಿ ಮಾತಾಡ್ಬಿಟ್ಟೆ. ಅದು ಅವಳಿಗೆ ಶಾಪ ಆಗಿ ಪರಿಣಮಿಸ್ತೋ ಏನೋ. ಆನಂದಪ್ಪ, ಇಂಥ ಮಾತನ್ನು ಆಡದೆ ಇದ್ದಿದ್ರೆ ಅವಳಿಗೆ ಈ ಗತಿ ಬರ್ತಾನೆ ಇರಲಿಲ್ಲ ಅನ್ಸುತ್ತೆ. ಅದನ್ನು ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ ಆನಂದಪ್ಪ. ಇಲ್ಲ, ಅವಳು ಏನು ಮಾಡ್ತಿದ್ದಾಳೋ, ಎಲ್ಲಿ ಒತ್ತಾಡ್ತಿದ್ದಾಳೋ, ಏನು ಪರಿತಪಿಸ್ತಾ ಇದ್ದಾಳೋ, ಈ ವಿಷಯನ ನಾನು ಆ ಗೌತಮ್ಗೆ ಹೇಳಲೇಬೇಕು. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ನೋಡಿ, ಆತರ ಪಡಬೇಡಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ದಯವಿಟ್ಟು ಈ ವಿಷಯನ ಗೌತಮಗೆ ಮಾತ್ರ ಹೇಳಬೇಡಿ. ಅವನು ಈಗಷ್ಟೇ ನೆಮ್ಮದಿಯಾಗಿದ್ದಾನೆ. ಈ ವಿಷಯ ಅವನ ಕಿವಿಗೆ ಬಿದ್ದರೆ ಕುಸಿದೋಗ್ಬಿಡ್ತಾನೆ ನೋಡಿ. ಇಷ್ಟಕ್ಕೂ ಅವ್ರು ಏನು ಮಾಡಿದಾರೋ ಅದರ ಫಲನ ಅವ್ರು ಉಣ್ತಾ ಇದ್ದಾರೆ ಅಷ್ಟೇ. ಅವ್ರು ಏನೇನು ಮಾಡಿದ್ದಾರೆ ನಿಮಗೆ ಗೊತ್ತಲ್ಲ. ಒಂದ ಎರಡ ಲೆಕ್ಕವಿಲ್ಲದಷ್ಟು ಅನಾಚಾರ ಮಾಡಿದ್ದಾರೆ. ಅಲ್ಲ ಅಂಕಲ್, ಅವರೇ ಅಲ್ವಾ ಗೆಳೆಯನ್ನ, ಅತ್ತಿಗೆಯನ್ನ, ಮಕ್ಕಳನ್ನ ಬೇರೆ ಬೇರೆ ಮಾಡಿದ್ದು? ಈಗ ದೇವ್ರೇನು ಮಾಡ್ದ? ಇವ್ರ ಮಕ್ಕಳಿಂದ ದೂರ ಮಾಡ್ದ ತಾನೆ? ಅಷ್ಟೇ. ಈಗ ಸರ್ಕಲ್ ಕಂಪ್ಲೀಟ್ ಆಯ್ತಾ? ಬೇವಿನ ಬೀಜ ಬಿತ್ತಿದ್ರೆ ಬೇವೇ ಬರೋದು, ಮಾವಿನ ಹಣ್ಣ ಸಿಗುತ್ತೆ. ಇಡೀ ಪ್ರಪಂಚದಲ್ಲಿ ದುರ್ಬೀನ್ ಹಾಕಿ ಹುಡುಕಿದ್ರು ಇಂಥ ಮಲ್ತಾಯ ನಮಗೆಲ್ಲೂ ಸಿಗಲ್ಲ ಅಂಕಲ್. ಅವ್ರ ಮಕ್ಕಳಿಗೆ ಒಂದು ನ್ಯಾಯ, ನನ್ನ ಗೆಳೆಯನಿಗೆ ಒಂದು ನ್ಯಾಯನ. ಅವ್ರ ಸ್ವಾರ್ಥಕ್ಕೋಸ್ಕರ, ಅಸೂಯೆಗೋಸ್ಕರ ಏನು ತಪ್ಪು ಮಾಡದೇ ಇದ್ರು ಗೆಳೆಯನಿಗೆ ಇವತ್ತಿನವರೆಗೂ ಶಿಕ್ಷೆ ಕೊಡ್ತಾನೆ ಬಂದಿದ್ದಾರೆ. ಆ ಕರ್ಮನ ಈಗ ಅನುಭವಿಸ್ತಾ ಇದ್ದಾರೆ. ಅನುಭವಿಸ್ಲಿ ಬಿಡಿ ಅಂಕಲ್. ನಿಮಗೆ ಗೊತ್ತು ಗೆಳೆಯಂದು ಹೆಂಗರಳು, ಎಲ್ಲ ಮರೆತು ಬಿಡ್ತಾನೆ. ನಮ್ಮಮ್ಮನಿಗೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತಾ ಅಂತ ಹುಡ್ಕೊಂಡು ಹೊರಟ್ಬಿಡ್ತಾನೆ. ಅವರಮ್ಮ ಎಲ್ಲೂ ಕಾಣಲಿಲ್ಲ ಅಂದರೆ ತಲೆ ಕೆಡಿಸಿ ಹುಚ್ಚಿನ ಥರ ಕೂತು ಬಿಡ್ತಾನೆ. ಹಾಗಾಗಬಾರ್ದು. ಅವನು ಆ ಥರ ನೋಡೋಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ, ನಿಮಗೂ ಇಷ್ಟ ಇಲ್ಲ, ಹೌದು ತಾನೆ? ಆಮೇಲೆ ಮಾಡಿದ್ದುಣ್ಣೋ ಮಾರಾಯ, ಅವ್ರವ್ರು ಮಾಡಿದ್ದವ್ರು ಅನುಭವಿಸ್ತಾರೆ. ಕಮ್ಮಿನ ಇವನಿಗೆ ನೋವು ಕೊಟ್ಟಿರೋದವರು, ನೋವಿನ ರುಚಿ ಏನು ಅಂತ ಅವರು ಅನುಭವಿಸ್ಲಿ. ಇವತ್ತು ಶಕುಂತಲಾ ಆಂಟಿ, ನಾಳೆ ಜಯದೇವ್. ಈ ಕರ್ಮ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಯಾರ್ಯಾರಿಗೆ ಏನೇನು ಸಲ್ಲಬೇಕೋ ಅದು ಸಲ್ಲೋ ಥರ ನೋಡ್ಕೊಳ್ಳುತ್ತೆ. ಒಂದು ವೇಳೆ ನಾವು ಅಡ್ರೆಸ್ ಮರೆತರೂ ಅದು ಅಡ್ರೆಸ್ ಮರೆಯಲ್ಲ, ಹುಡುಕೊಂಡು ಹೋಗಿ ಹೊಡಿಯುತ್ತೆ. ಆನಂದಪ್ಪ, ಎಷ್ಟಾದರೂ ನನ್ನ ರಕ್ತ ಹಚ್ಕೊಂಡು ಹುಟ್ಟಿದವಳಲ್ವಾ, ತಡ್ಕೊಳಕ್ಕಾಗಲ್ಲ ಆನಂದಪ್ಪ. ಮನಸ್ಸಲ್ಲಿ ಹಿಂಸೆ ಅನಿಸುತ್ತೆ, ಹಿಂಸೆ. ಅಂಕಲ್ ನೋಡಿ, ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಬಿಡಿ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ, ಓಕೆನಾ? ಆರಾಮಾಗಿರಿ. ಆನಂದಪ್ಪ, ಇಂಥ ಪರಿಸ್ಥಿತಿಲಿ ಹೆಂಗಪ್ಪ ಸುಮ್ಮನಿರ್ಲಿ? ಒಂಟಿ ಹೆಂಗಸವಳು ಎಲ್ಲಿ ಅಲಿತಿದ್ದಾಳೋ, ಏನು ಕಷ್ಟಪಡ್ತಾ ಇದ್ದಾಳೋ. ಚೆನ್ನಾಗಿದಲ್ಲ ಡಿಸೈನು? ಎರಡು ಚೆನ್ನಾಗಿದೆ. ಈ ಸದ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ. ನೈಸ್ ನೈಸ್, ತುಂಬಾ ಚೆನ್ನಾಗಿದೆ. ಆದ್ರೆ ಮಿಂಚುಗೆ ಸ್ವಲ್ಪ ದೊಡ್ಡದಾಯ್ತು, ಚಿಕ್ಕದ್ ಬೇಕು ಸೈಜ್. ಇದು ಮಿಂಚುಗಲ್ಲ, ನಿಮಗೆ. ನನಗ? ಹಾ,
ನನಗೆ ಯಾಕೆ ಅಲ್ಲ, ಈಗಾಗಲೇ 5 ಸೀರೆ ಕೊಡಿಸಿದಿರ ನೀವು. ಗೌತಮರೇ, ಈ ವಯಸ್ಸಲ್ಲಿ ನಾನು ಇದನ್ನೆಲ್ಲ ಹಾಕೋಬೇಕಾ? ನೋಡಿ ಭೂಮಿಕಾ, ಇದರಲ್ಲಿ ಬರೋ ಪ್ರತಿ ಶಬ್ದದಲ್ಲೂ ನಿಮಗೆ ನನ್ನ ಹಾರ್ಟ್ ಬೀಟ್ ಕೇಳಿಸ್ಬೇಕು. ನಾನು ನಿಮ್ಮನ್ನು ನೆನಪು ಮಾಡ್ಕೋತಾ ಇದ್ದೀನಿ ಅನ್ನೋದು ನಿಮಗೆ ಇದು ನೆನಪು ಮಾಡಬೇಕು. ಇದನ್ನು ನನ್ನ ರೆಪ್ರೆಸೆಂಟೇಟಿವ್ ಅಂದ್ಕೊಳ್ಳಿ, ನನ್ನನ್ನು ನೆನಪು ಮಾಡೋ ಅಲಾರಾಮ್ ಅಂದ್ಕೊಳ್ಳಿ. ಎಲ್ಲಿ ಕಾಲ್ ಕೊಡಿ. ಗೌತಮರ್, ನಿಜ ಹೇಳ್ತಿದ್ದೀನಿ, ಇಂಥ ಎಕ್ಸಾಂಪಲ್ಸ್ ಈ ಪ್ರಪಂಚದಲ್ಲಿ ನೀವೇ ಕೊಡೋದಕ್ಕೆ ಸಾಧ್ಯ. ನಾನು ಗೆಜ್ಜೆ ಹಾಕೊಳ್ಳೋದಂತೆ, ಈ ಗೆಜ್ಜೆ ಹಾಕೊಂಡು ನಾನು ಸ್ಕೂಲಿಗೆ ಹೋದ್ರೆ ಅಷ್ಟೇ, ಮುಗೀತು ಕತೆ. ಗೇಟಿಂದ ಗೊತ್ತಾಗ್ಬಿಡುತ್ತೆ ಭೂಮಿಕಾ ಮೇಡಮ್ ಬಂದ್ರು ಅಂತ. ಆಮೇಲೆ ಸ್ಕೂಲ್ ಬೆಲ್ಲಕ್ಕೆ ಕೆಲಸನೇ ಇರಲ್ಲ. ಒಳ್ಳೇದಾಯ್ತಲ್ಲ, ಮಕ್ಕಳೆಲ್ಲ ಅಲರ್ಟ್ ಆಗಿಬಿಡ್ತಾರೆ. ಕ್ಯಾಂಪಸ್ಸಲ್ಲಿ ಡಿಸಿಪ್ಲಿನ್ ಬಂದ್ಬಿಡುತ್ತೆ. ಒಂಥರ ಸೈರನ್ ಥರ, ಏಯ್ ಭೂಮಿಕಾ ಮೇಡಮ್ ಬಂದರು, ಭೂಮಿಕಾ ಮೇಡಮ್ ಬಂದರು ಅಂತ ವಾರ್ನಿಂಗ್ ಥರ ಇರುತ್ತೆ ರೀ. ಸಾರಿ, ಸುಮ್ಮನೆ ತಮಾಷೆಗೆ ಹೇಳಿ. ಬಟ್ ಸೀರಿಯಸ್ಲಿ ಹೇಳಿ, ನಿಮಗೆ ಕಾಲು ಗೆಜ್ಜೆ ಹಾಕೋಬೇಕು ಅಂತ ಆಸೆ ಇತ್ತು ತಾನೆ? ನನ್ನ ಪರಿಸ್ಥಿತಿ ನೋಡಿ ನೀವೆಲ್ಲನೂ ತಡ್ಕೊಂಡಿದ್ರಿ. ನೋಡಿ, ಇಷ್ಟು ದಿನ ನಾನೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ನಾನು ಏನು ಮಾಡಲಿಲ್ವಲ್ಲ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋತಾ ಇದ್ದೇನೆ ಅಷ್ಟೇ. ಪ್ಲೀಸ್, ಈಗ ನನ್ನ ಆತ್ಮಕ್ಕೊಂದು ಶಾಂತಿ ಸಿಗುತ್ತೆ. ಬಿಡ್ತೋನಿ, ಏನದು ಆತ್ಮಕ್ ಶಾಂತಿ ಅಂತಲ್ಲ? ಸುಮ್ಮನೆ ಮಾತಿಗೆ ಫ್ಲೋನಲ್ಲಿ ಬಂತು. ನೀವು ಫ್ಲೋ ತಮಾಷೆಲ್ಲೂ ಹಾಗೆಲ್ಲ ಮಾತಾಡಬೇಡಿ. ಬಿಡ್ತು ಅಂತ ಹೇಳಿ ನನ್ನ ಸಮಾಧಾನಕ್ಕೆ. ಬಿಡ್ತು. ಹಾ, ಬೆಟರ್. ಇಲ್ಲಾಂದ್ರೆ ನೀವು ಬಿಡ್ಬೇಕಲ್ಲ. ನೀವು ಅಷ್ಟೇ, ನೀವೆಲ್ಲಿ ಬಿಡ್ತಿದ್ದೀರಾ? ನಾನು ಬೇಡ ಬೇಡ ಅಂದ್ರೆ ತಗೋ ಅಂತಿದ್ದೀರಾ. ಏ ಪ್ಲೀಸ್, ನನ್ನ ಸಮಾಧಾನಕಾರ ತಗೊಳ್ರಿ. ತಗೋತೀನಿ, ಆದ್ರೆ ಒಂದು ಷರ್ತು. ಏನು? ಈ ನಾಗವಲ್ಲಿ ಗೆಜ್ಜೆ ಎಲ್ಲ ಬೇಡ, ತುಂಬಾ ದಪ್ಪ ಆಗೋದು, ಸಿಂಪಲ್ ಆಗಿರೋದು, ತಿನ್ನಾಗಿರೋದಂತ ಕೊಡ್ಸಿದ್ರೆ ಓಕೆ. ಓಕೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ತಗೊಳ್ಳಿ. ಬಟ್ ನನ್ನೊಂದು ಕಂಡೀಷನ್. ಏನು? ನೀವು ಗೆಜ್ಜೆ ಹಾಕೋಬೇಕು, ಆ ಗೆಜ್ಜೆನ ನಾನೇ ನಿಮ್ಗೆ ತೋರಿಸ್ಬೇಕು. ಅದನ್ನ ಮನೇಲಿ ಇಟ್ಕೊಳ್ಳೋಣ. ಆಗ್ಲಿ. ಒಟ್ನಲ್ಲಿ ನಾನು ಕೊಡಿಸ್ತಾ ಇದ್ದೀನಿ, ನೀವು ತಗೋತಾ ಇದ್ರಲ್ಲ, ನನ್ಗೆ ಅಷ್ಟೇ ಖುಷಿ. ಸರಿ, ಬನ್ನಿ.